ಕರಾವಳಿ ಕರ್ನಾಟಕದ ಮುನ್ನಡೆಯ ವಾಹಿನಿ ವಿ4 ನ್ಯೂಸ್ ಕರ್ನಾಟಕಕ್ಕೆ 16ರ ಹದಿಹರೆಯ. ಈ ಸಂಭ್ರಮವನ್ನ ಇಂದು ಆಚರಿಸಿಕೊಂಡ ವಿ4 ನ್ಯೂಸ್ ಕೋವಿಡ್ ವಾರಿಯರ್ಸ್ಗಳಿಗೆ ಅರ್ಪಿಸಿತು. ಹಾಗಾದ್ರೆ ಅದು ಹೇಗಿತ್ತು? 16ರ ಆನಿವರ್ಸರಿ ಇಲ್ಲಿದೆ ಒಂದು ಝಲಕ್. ಜೂನ್ 21 ಇದು ವಿ4 ನ್ಯೂಸ್ ಹುಟ್ಟಿದ ದಿನ. ಈ ಸಂದರ್ಭವನ್ನ ಕೋವಿಡ್ ವಾರಿಯರ್ಸ್ಗಳಿಗೆ ಗೌರವಾರ್ಪಣೆ ಸಲ್ಲಿಸುವ ಮೂಲಕ ವಿನೂತನವಾಗಿ ಆಚರಿಸಲಾಯಿತು. ಕರಾವಳಿಯಲ್ಲಿ ನಡೆಯುವ ಕ್ಷಿಪ್ರ ಬೆಳವಣಿಗೆಯನ್ನ ನೇರ ಪ್ರಸಾರದಲ್ಲಿ ಅತ್ಯಂತ ವೇಗವಾಗಿ ಪ್ರಸಾರ ಮಾಡುವ ನ್ಯೂಸ್ ಬುಲೆಟಿನ್ಗಳು, ಸಮಸ್ಯೆಗಳಿಗೆ ಬೆಳಕು ಚೆಲ್ಲುವ ಡಿಬೇಟ್ ಶೋಗಳು, ಮನೋರಂಜನಾ ಕಾರ್ಯಕ್ರಮಗಳು, ಕಾಮಿಡಿ ರಿಯಾಲಿಟಿ ಶೋ, ಹೆಲ್ತ್ ಶೋಗಳು, ಶೈಕ್ಷಣಿಕ ಕಾರ್ಯಕ್ರಮಗಳು, ಕರಾವಳಿಯ ಸಮಸ್ತ ದೈವ ದೇವಾಲಯಗಳ ಪರಿಚಯ ನೀಡುವ ದೈವ ದೇವರು ಎನ್ನುವ ಕಾರ್ಯಕ್ರಮವು ವಿ4 ನ್ಯೂಸ್ನಲ್ಲಿ ಮೂಡಿಬರುತ್ತಿದೆ. ಕಾಮಿಡಿ ಪ್ರೀಮಿಯರ್ ಲೀಗ್ ಕಳೆದ 3 ವರ್ಷಗಳಿಂದ ಚಾನೆಲ್ನ ಜನಪ್ರಿಯತೆಯನ್ನ ಉತ್ತುಂಗಕ್ಕೆ ಏರಿಸಿದೆ. ದಿನವಿಡೀ ತಾಜಾ ಗುಣಮಟ್ಟದ ಕಾರ್ಯಕ್ರಮಗಳನ್ನು ನೀಡುತ್ತಿರುವುದು ವಿ4 ನ್ಯೂಸ್ನ ವಿಶೇಷತೆ. ಇಷ್ಟೆಲ್ಲ ವಿಶೇಷತೆಗಳ ನಡುವೆಯೇ ಇದೀಗ ವಿ4 ನ್ಯೂಸ್ ವಾಹಿನಿಗೆ 16ರ ಸಂಭ್ರಮ. ಈ ಶುಭ ಸಂದರ್ಭದಲ್ಲಿ ಕೊರೋನಾ ಲಾಕ್ಡೌನ್ ಸಂದರ್ಭದಲ್ಲಿ ವಿನೂತನ ರೀತಿಯಲ್ಲಿ ಸೇವೆಗೈದ ವಾರಿಯರ್ಸ್ಗಳನ್ನು ಗುರುತಿಸಿ ಗೌರವಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ವಿ4 ನ್ಯೂಸ್ ಸ್ಟುಡಿಯೋದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತೆಯರನ್ನ ಶಾಸಕ ಡಾಕ್ಟರ್ ವೈ ಭರತ್ ಸ್ಮರಣಿಕೆಯನ್ನ ನೀಡಿ ಗೌರವಿಸಿದ್ರು. ಇದೇ ವೇಳೆ ಶಾಸಕರು ವಿ4 ನ್ಯೂಸ್ ಕರ್ನಾಟಕದ ಕಾರ್ಯಕ್ರಮಕ್ಕೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರು. ಪ್ರತಿಯೊಂದು ಮನೆಗೆ ಹೋಗಿ ನಂಗೆ ಗೊತ್ತುಂಟು ಅವ್ರು ಯಾವ ರೀತಿಯ ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ ಅಂತ. ಆದಷ್ಟು ಅವರ ಕಷ್ಟಗಳನ್ನು ಪರಿಹಾರ ಮಾಡುವ ಪ್ರಯತ್ನವನ್ನು ಸರ್ಕಾರ ಸಹ ಮಾಡ್ತಾ ಇದೆ. ಯಾಕೆಂದರೆ ಕೆಲವೊಂದು ಸತಿ ಅವ್ರ ಹತ್ರ ಮೊದಲಿಗೆ ಪಲ್ಸ್ ಆಕ್ಸಿಮೀಟರ್ ಸಹ ಶಾರ್ಟೇಜ್ ಎಲ್ಲ ಇತ್ತು. ಹೋಗುವಾಗ ಅವ್ರು ಮತ್ತೊಂದು ಪಲ್ಸ್ ಆಕ್ಸಿಮೀಟರ್ ಇಟ್ಕೊಂಡು ಹೋಗಬೇಕಾಗಿತ್ತು. PSL ಒಂದೇ ಇರ್ತಿತ್ತು. ಈಗ ಅವರಿಗೆಲ್ಲರಿಗೂ ಸಹ ಒಂದೊಂದು ಪಲ್ಸ್ ಆಕ್ಸಿಮೀಟರು ಈ ರೀತಿಯ ವ್ಯವಸ್ಥೆ ಅಂದರೆ ಕಾರ್ಯಕ್ಕೆ ಸುಲಭವಾಗುವಂಥ ಅವರ ಕೆಲಸಕ್ಕೆ ಸುಲಭವಾಗುವಂತಹ ಪ್ರಯತ್ನವನ್ನು ಅಥವಾ ಸಹಾಯವನ್ನು ಸರ್ಕಾರ ಮಾಡೋ ಪ್ರಯತ್ನ ಮಾಡಿದೆ. ಆದರೆ ಅವರು ನಮಗೆ ಸ್ಪಂದನೆ ನೀಡಿದ್ದು ಸಮಾಜಕ್ಕೆ ಒಂದು ರೀತಿಯ ಒಳ್ಳೆಯ ಸ್ಪಂದನೆಯನ್ನು ನೀಡಿದ್ದಾರೆ. ಸಂಬಳ ಸಿಕ್ಕುವುದು ಅವರಿಗೆ ಕಡಿಮೆ ಆದರೂ ಸಹ ಅಷ್ಟರಲ್ಲಿ ಸಹ ತಮ್ಮ ಜವಾಬ್ದಾರಿ ಸಂಬಳಕ್ಕಾಗೆಲ್ಲ ಜವಾಬ್ದಾರಿ ಹೊಂದುವಂಥ ಒಂದು ಮನಸ್ಥಿತಿಯಿಂದ ಕೆಲಸ ಮಾಡಿದ್ದಾರೆ. ಹಾಗಾಗಿ ನನ್ನ ವೈಯಕ್ತಿಕ ಧನ್ಯವಾದ ಹಾಗೂ ಸಮಾಜದ ಪರವಾಗಿ ನಿಮಗೆ ಧನ್ಯವಾದನ ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಮತ್ತೊಮ್ಮೆ ನಿಮ್ಮ ವಿ4ನವರಿಗೆ ಅವರನ್ನು ಕರೆದು ಗುರುತಿಸಿದ್ದೀರಿ, ನಿಮಗೂ ಸಹ ಈ ಸಮಯದಲ್ಲಿ ಧನ್ಯವಾದ ಮತ್ತು ಅಭಿನಂದನೆ ಮತ್ತೊಮ್ಮೆ ಹೇಳಲಿಕ್ಕೆ ಇಚ್ಛಿಸ್ತಿದ್ದೇನೆ. ಇದೇ ಸಂದರ್ಭದಲ್ಲಿ ವಿ4 ನ್ಯೂಸ್ಗೆ 16ರ ಸಂಭ್ರಮದ ಹಿನ್ನೆಲೆಯಲ್ಲಿ ಕೇಕ್ ಕತ್ತರಿಸಿ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಇನ್ನು ಈ ಸಂದರ್ಭದಲ್ಲಿ ವಿವಿಧ ಸಂಘಟನೆಗಳು, ರಾಜಕೀಯ ಪಕ್ಷ, ಸಾಂಸ್ಕೃತಿಕ, ಸಾಮಾಜಿಕ ಸಂಘ ಸಂಸ್ಥೆಗಳ ಪ್ರಮುಖರು ಭಾಗವಹಿಸಿ ಶುಭ ಹಾರೈಸಿದರು. ನನ್ನ ಪೇಷಂಟ್ಗಳ ಮೇನ್ ಅವರ ಒಂದು ಮನೋಭಾವನೆಯನ್ನು ಚೇಂಜ್ ಮಾಡಬೇಕು. ಯಾಕಂದರೆ ಅದು ಆ ನಿರ್ಧಾರವನ್ನು ನಾವು ಚೇಂಜ್ ಮಾಡಬೇಕು. ಹೆದರಿಸಿ ಅವನಿಗೆ ಮಂದು ಕೊಟ್ಟರೆ ಅದು ಖಂಡಿತ ಇದಾಗಲಿಕ್ಕಿಲ್ಲ. ಯಾಕಂದರೆ ಹೆದರಿಕೆಯಲ್ಲೇ ನನ್ನ ದೊಡ್ಡ ಅಣ್ಣನನ್ನು ಕಳ್ಕೊಂಡೆ. ಅವನ ಮನೆ ಮುಂದೆ ಒಬ್ಬರು ಕೊರೋನಾ ಇದ್ದರು ಅಂತ ಹೇಳಿ ಅವನು ಹೆದರಿ ಸ್ವಲ್ಪ ಜೀವ ಬಿಟ್ಟವನು. ಹಾಗೆ ಅದರಿಂದಾಗಿ ನಾನು ತುಂಬ ಸೋತಿದ್ದೇನೆ. ಎಲ್ಲರಿಗೆ ಹೇಳಿದೆ, ಬಟ್ ನನ್ನ ಅಣ್ಣನಿಗೆ ನಾನು ರಕ್ಷಣೆ ಮಾಡಲಿಕ್ಕೆ ಆಗಲಿಲ್ಲ. ಬೇಸರದ ಸುದ್ದಿ. ಆದರೆ ಅದನ್ನು ನಾನು ಮುಟ್ಲಿಲ್ಲ. ಇನ್ನು ಮುಂದೆ ಹೋದೆ ನಾನು. ಜನರಿಗೆ ಎಷ್ಟೇ ಕಷ್ಟದಲ್ಲಿ ಬನ್ನಿ, ನೀವು ದುಡ್ಡಿಲ್ಲ, ಕೆಲವರಿಗೆ ಈಗ ಏನು ಹೇಳ್ತಾರೆ, ಕೊರೋನಾದಲ್ಲಿ ಆಗಿ ಸಂಪತ್ತಿನಲ್ಲಿ ಏನೂ ಇಲ್ಲ ಅವರ ಹತ್ರ, ಪಾಪ ಅವರಿಗೆ ಸಂಬಳ ಸಿಗ್ತಾ ಇಲ್ಲ, ಏನಿಲ್ಲ. ಆದರೂ ಕೊಟ್ಟಷ್ಟು ತಗೋಪ್ಪ ಏನಂತ ಹೇಳ್ತೀನಿ. ಅದು ನಮ್ಮ ಕರ್ತವ್ಯ. ವೈದ್ಯರು ಯಾವಾಗಲೂ ಏನಂತ ಹೇಳಿದ್ರೆ ಒಳ್ಳೆ ಮಾತನ್ನು ನುಡಿಬೇಕು. ನಾನು ಎಲ್ಲರೂ ಮೊನ್ನೆ IML ಸಿಕ್ಕಿದಾಗ ನಾನು ಎಲ್ಲರಿಗೂ ಹೇಳಿದ್ದೇನೆ, ನೀವು ಒಳ್ಳೆಯನ್ನೇ ನಾವು ಬಯಸಿದ್ರೆ, ಒಳ್ಳೆ ಮಾತು ಕಾಡಿದ್ರೆ ಅಲ್ಲಿಯೇ ಅವನ ಕಾಯಿಲೆ ಗುಣ ಆಗ್ತದೆ ಅಂತೇಳಿ. 50ಕ್ಕೂ 60% ಗುಣ ಆಗ್ತದೆ ಅಂತೇಳಿ ನನ್ನ ನಂಬಿಕೆ. ಒಂದು ತಿಂಗಳ ಇಲ್ಲದಾಗಲೇ ದೂರ ಮಂತಿತ್ತೆ ಬಡದಿಲ್ಲ ನಮ್ಮ ಮಗೆಲ್ಲಪ್ಪನು ಆಕಲೆ ಒಂಜಿ ದಿನ ಅಪ್ಪೆಲ್ಲ ಕಡಪುದು ನಾನು ಒರಿಯತ್ತೆ ಅದೇಂಗೆ ಕೊಂಚ ಮನ್ಪೊಡೆ ಸಾಧಾರಣ ಒಟ್ಟು ಎತ್ತು ಜನಕ್ಕೆ ನಾನು ಎನ್ನ ಕಾಯರಪ್ಪಡು ಬರ್ತೀನಿ ಸೊನ್ಪತ್ತೈನು ಹೆಂಗೆ ಫೋನ್ ಬರ್ತೀನ ಕೊಂಚ ಪದ್ರಾಡು ಏರ್ಲ ಇಜ್ಜಿ ಅಲ್ಪ ಆಕಲೇನು ಕೊನೋದು ಯಾನು ಅನಾಥ ಆಶ್ರಮಡ ಅವಡು ಕೊಂಚ ಇಲ್ಲಾಡೆ ಇತ್ತಿನ ಆಕಲೇನು ಬರೋ ಆನೆ ಕೊಂಡು ಎನ್ನನೆ ಯಾನ ಎನ್ನ ಆಂಬುಲೆನ್ಸ್ ತರಲೆ ಸೇರಿದೆ ಅಂಕಲ್ ಮಂತದ ಕೆಲ ಫ್ಯಾಮಿಲಿ ಇಲ್ಲದಕ್ಕೂ ಮಾತ್ರ ಉಪ್ಪೇರು ಅಕ್ಕಳು ಪಿದಾಯಿರು ಉಪ್ಪೇರು ಈ ಪುತ್ತೂರು ಬಂಟ್ವಾಲ ಕೆಲವು ಅಂಚ ಫೋನ್ ಮಂತಿನ ಅಕ್ಕಳು ಉಳ್ಳೇನೆ ಎಂಕಲೆ ಬರೇರ ಒಂದಿದ್ದಾನೆ ಈ ಲಾಕ್ ಟೈಮ್ದು ಅಪ್ಪ ಇಂಚ ಆತದೆ ಕಾರ್ಯ ಒಂದು ಮಂತ್ ಬರ್ರಿ ಪೂರ ಆಕಲೇನ ಆ ಕೆಲಸ ಉಂಟು ಕ್ರಮಬದ್ಧ ಅದು ಎಂಚ ನಮ್ಮ ಶವ ಸಂಸ್ಕಾರ ಅವೆಲ್ಲ ಕೋವಿಡ್ ಎಲ್ಲ ಅಂಚನೆ ಮಂತಿದೆ ನೀರು ಕೊಡ್ದು ಒಂದು ಮೂಗಿ ಸೊತ್ತು ವಿಧಿ ಕ್ರಮ ಪ್ರಕಾರ ಮಂತಿ ಬಂದ ಬೋಲ್ಬೇಡಿ ಹೆಚ್ಚ ಅಪುರ ಎನ್ನ ಬಜರಂಗದಲ್ಲ ತಕ್ಲೆಲ್ಲ ವಿಶ್ವ ಪರಿಸರ ಅಕ್ಲೆ ಪಂತ್ಯಾನ ಕ್ರಮಬದ್ಧವಾದಿ ಮಲ್ಪುಗ ಅಕ್ಲೆ ದಾಲ ಅವು ಅಕ್ಲೆನ ದಿನ ಅಂತಿಮ ದಿನ
ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ, ಕುಳಾಯಿ ಫೌಂಡೇಶನ್, ಪಾಟ್ಲಾ ಫೌಂಡೇಶನ್, ತುಳುನಾಡ ರಕ್ಷಣಾ ವೇದಿಕೆ, ಟೀಮ್ ಬಿ ಹ್ಯೂಮನ್, ಮೇಕ್ ಸಮ್ ಒನ್ ಸ್ಮೈಲ್, ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್, ಯೂತ್ ಕಾಂಗ್ರೆಸ್, ಜಿಲ್ಲಾ ಬಿಜೆಪಿ ಯುವ ಮೋರ್ಚಾ, ಜಿಲ್ಲಾ ಜೆಡಿಎಸ್, ಜಿಲ್ಲಾ ಮಹಿಳಾ ಕಾಂಗ್ರೆಸ್, ವೆಲ್ನೆಸ್ ಹೆಲ್ತ್ ಕೇರ್, ಬಿರ್ವೇರ್ ಕುಡ್ಲಾ, ಸೇವಾ ಭಾರತಿ, ಸೇವಾಂಜಲಿ ಟ್ರಸ್ಟ್ ಸೇರಿದಂತೆ ಕೋವಿಡ್ ವಾರಿಯರ್ಸ್ ಆಗಿ ಸೇವೆ ಸಲ್ಲಿಸಿದ ಕಾರ್ಪೊರೇಟರ್ ಗಣೇಶ್ ಕುಲಾಲ್, ಮಂಜುನಾಥ್ ರೇವಣ್ಕರ್, ಡಾಕ್ಟರ್ ಸುರೇಶ್ ಸುರತ್ಕಲ್, ತುಷಾರ್ ಸುರತ್ಕಲ್, ಕಾರ್ಪೊರೇಟರ್ಗಳಾದ ಶ್ವೇತಾ ಪೂಜಾರಿ, ಜಗದೀಶ್ ಶೆಟ್ಟಿ, ಕದ್ರಿ ಮನೋಹರ್ ಶೆಟ್ಟಿ, ವೈದ್ಯರಾದ ಡಾಕ್ಟರ್ ಸತೀಶ್ ಕಲಿಮಾರ್, ಸಾಮಾಜಿಕ ಕಾರ್ಯಕರ್ತರಾದ ಜೆರಾಲ್ಡ್ ಟವರ್, ಪ್ರಸಾದ್ ನೇತ್ರಾಲಯದ ತಜ್ಞ ವೈದ್ಯರಾದ ಡಾಕ್ಟರ್ ಕೃಷ್ಣ ಪ್ರಸಾದ್, ಯುಎಚ್ ಉಮರ್, ಚಿತ್ರ ನಿರ್ಮಾಪಕ ಪ್ರಕಾಶ್ ಪಾಂಡೇಶ್ವರ್, ಚಿತ್ರನಟರಾದ ಅರ್ಜುನ್ ಕಾಪಿಕಾಡ್, ಅನೂಪ್ ಸಾಗರ್ ಸೇರಿದಂತೆ ಕೊರೋನಾ ವಾರಿಯರ್ಸ್ ಆಗಿ ಕೆಲಸ ಮಾಡಿದವರನ್ನ ಗುರುತಿಸಿ ಅವರಿಗೆ ವಿ4 ನ್ಯೂಸ್ನಿಂದ ಗೌರವಿಸಲಾಯಿತು. ಇದೇ ವೇಳೆ ಜಿಲ್ಲಾ ಪತ್ರಕರ್ತ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ಸಿಂದಾಚೆ, ಪತ್ರಕರ್ತ ಸುಖಪಾಲ್ ಪೊಳಲಿ, ರೆಡ್ ಕ್ರಾಸ್ನ ರವೀಂದ್ರನಾಥ್, ಯತೀಶ್ ಬೈಕಂಪಾಡಿ, ಪ್ರಭಾಕರ್ ಶರ್ಮಾ ಸೇರಿದಂತೆ ಹಲವರು ಭಾಗವಹಿಸಿದ್ರು. ಜನರಿಗೆ ಒಂದು ಉತ್ತಮವಾದ ಒಂದು ಗಿಫ್ಟ್ ಅಂತ ಹೇಳ್ಬೋದು. ಈ ಕರಾವಳಿಗೆ ವಿ4 ನಿಜವಾಗ್ಲೂ ಒಂದು ದೊಡ್ಡ ಗಿಫ್ಟ್. ಈ ಸಂದರ್ಭದಲ್ಲಿ ಅವ್ರಿಗೆ ಅಭಿನಂದನೆ ಹೇಳ್ತಾ, ರೆಡ್ ಕ್ರಾಸ್ ಎಲ್ಲ ಒಂದು ತಂಡವಾಗಿ, ಶರ್ಮಾ ಅವರು ನಮ್ಮ ಕಾರ್ಯದರ್ಶಿಯಾಗಿ ಬಂದ ನಂತರ ಎಂಟೈರ್ ರೆಡ್ ಕ್ರಾಸ್ ಟೀಮ್ ಒಂದು ತಂಡವಾಗಿ ಅವರವರ ಒಂದು ರೋಲ್, ಎಷ್ಟೋ ಜನ ಖಾಲಿ ಸದಸ್ಯರುಗಳು ಕೂಡ, ಸುಖಪಾಲ್ ಇರ್ಬೋದು, ರವಿ ಅಣ್ಣ ಅಂತ ಅವರು ನಿರಂತರ ಹುಟ್ಟಿರೋದೇ ಸಮಾಜ ಸೇವೆಗೆ ಅಂತ ಹೇಳ್ಬೋದು. ಸೊ ನಮ್ಮೆಲ್ಲ ಹೆಮ್ಮೆ ಆಗುತ್ತೆ ಇದನ್ನು ಹೇಳ್ಕೊಳ್ಳಿಕ್ಕೆ. ಯಾವುದೇ ಕೆಲಸ ತುಂಬ ಸುಲಭ ಆಗಿದ್ರೆ, ಈಗ ವ್ಯಾಕ್ಸಿನೇಷನ್ ಸುಲಭ ಅಂತ ಆಗಿದ್ರೆ ಅದರ ಹಿಂದೆ ಬಹಳಷ್ಟು ಜನರ ಶ್ರಮ ಇದೆ. ಅವ್ರನ್ನೆಲ್ಲರನ್ನೂ ಇವತ್ತು ನೆನಪಿಸ್ತಾ ಇದ್ದೀನಿ. ರೆಡ್ ಕ್ರಾಸ್ ವಾಲಂಟಿಯರ್ಸ್ಗಳನ್ನು ತಾವು ಕರೆದು ನಮ್ಮ ರೆಡ್ ಕ್ರಾಸಿನ ಪಾತ್ರ ಏನಿದೆ, ವಿಶೇಷವಾಗಿ ಪ್ಯಾಂಡಮಿಕ್ ಸಮಯದಲ್ಲಿ ಏನಿದೆ ಅಂತಕ್ಕಂಥದ್ದನ್ನು ಕೇಳಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ನಿಜವಾಗ್ಲೂ ಎಲ್ಲ ಆ್ಯಸ್ ಎ ಟೀಮ್, ನಮ್ಮ ಯತೀಶ್ ಅವರು ಹೇಳಿದಾಗೆ ಆ್ಯಸ್ ಎ ಟೀಮ್ ಒಂದು ಡೆಡಿಕೇಟೆಡ್ ಆಗಿ ಸರ್ವಿಸನ್ನು ಮಾಡ್ತಾಯಿದ್ದಾರೆ. ಶವ ವಿಲೇವಾರಿಯಿಂದ ಹಿಡಿದು ವ್ಯಾಕ್ಸಿನೇಷನ್ ನೀಡ್ತಕ್ಕಂಥದ್ದು, ಮತ್ತು ನಾಳೆಯಿಂದ ಮನೆ ಮನೆಗೆ ಹೋಗಿ ವೃದ್ಧರಿಗೆ, ವಿಶೇಷವಾಗಿ ಬೆಡ್ ರಿಡನ್ ಆಗಿರ್ತಕ್ಕಂಥವರಿಗೆ ನಾವು ಒಂದು ವಾಹನವನ್ನು ಮಾಡ್ಕೊಂಡು ಹೋಗಿ ಅವರಿಗೆ ಡಾಕ್ಟರ್ಗಳ ಸಮ್ಮುಖದಲ್ಲಿ, ವೈದ್ಯರ ಸಮ್ಮುಖದಲ್ಲಿ ವ್ಯಾಕ್ಸಿನೇಷನ್ ಕೊಡಿಸಿ ಅಲ್ಲಿ ಅಲ್ಲಿ ಅರ್ಧ ಗಂಟೆ ಇದ್ದು ಬರ್ತಕ್ಕಂಥ ಒಂದು ವಿಶೇಷ ಕಾರ್ಯಕ್ರಮವನ್ನು ಕೂಡ ನಾವು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ರೆಡ್ ಕ್ರಾಸಿಂದ ಹಾಕ್ಕೊಂಡಿದ್ದೇವೆ. ಈ ಸಂದರ್ಭದಲ್ಲಿ ವಿ4 ನ್ಯೂಸ್ನ ಆಡಳಿತ ನಿರ್ದೇಶಕರಾದ ಲಕ್ಷ್ಮಣ್ ಕುಂದರ್, ಉಪಾಧ್ಯಕ್ಷರಾದ ರೋಸ್ಲಿನ್ ಡಿಲೇಮಾ, ಪ್ರಧಾನ ಸಂಪಾದಕರಾದ ತಾರನಾಥ್ ಗಟ್ಟಿ ಕಾಪಿಕಾಡ್, ಮೈಮ್ ರಾಮದಾಸ್ ಅವರು ಸ್ಮರಣಿಕೆಯನ್ನ ನೀಡಿ ಗೌರವಿಸಿದ್ರು. ಒಟ್ಟಿನಲ್ಲಿ ವಿ4 ನ್ಯೂಸ್ ಸಂಸ್ಥೆಯ ವಾರ್ಷಿಕೋತ್ಸವದ ಸಂಭ್ರಮದ ಕ್ಷಣವನ್ನ ಈ ಸಂದರ್ಭದಲ್ಲಿ ಸಂಕಷ್ಟಗಳಿಗೆ ಸೇನಾನಿಯಾಗಿ ನಿಂತ ಕೊರೋನಾ ವಾರಿಯರ್ಸ್ಗಳಿಗೆ ಅರ್ಪಿಸುವುದರೊಂದಿಗೆ ವಿ4 ನ್ಯೂಸ್ ಧನ್ಯತಾ ಭಾವ ತಂದುಕೊಟ್ಟಿದೆ. ಮುಂದಿನ ದಿನಗಳಲ್ಲಿ ಜನಪರ ಸುದ್ದಿವಾಹಿನಿಯಾಗಿ, ಆರೋಗ್ಯಕರ ಮನೋರಂಜನಾ ವೇದಿಕೆಯಾಗಿ ಮುಂದುವರಿಯಲಿದೆ. ಈ ಸಂದರ್ಭದಲ್ಲಿ ವೀಕ್ಷಕರ ಅಪಾರ ಬೆಂಬಲವನ್ನ ಕೋರುತ್ತಿದ್ದೇವೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು.